ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಿಡಿ ಮಾಮಿಡಿಕಾಯಿ ಉಪ್ಪಿನಕಾಯಿ ಮಾಡಿದ್ನಿ. ಮಿಡಿ ಮಾಮಿಡಿಕಾಯಿ ಉಪ್ಪಿನಲ್ಲಿ 1 ಮಂತ್ ಆಗೋಯ್ತು ನೆನೆಸಿಟ್ಟಿದ್ನಿ ಚೆನ್ನಾಗಿ. ಆಮೇಲೆ ಅರಿಶಿನೂ ಹಾಕಿದ್ನಿ, ನೆನೆಸಿ ಇಟ್ಟು ಇವಾಗ ಈ ಬಾಕ್ಸಿಗೆ ಟಪ್ಪರ್ವೇರ್ ಬಾಕ್ಸ್ನಲ್ಲಿ ಹಾಕಿ ಇಟ್ಟಿದ್ನಿ. ಇವಾಗ 1 ಮಂತ್ ಆಗೋಯ್ತು, ಚೆನ್ನಾಗಿ ಇದಾಯಿತು. ಆಮೇಲೆ ಇವಾಗ ತೆಗ್ದು ಯೂಸ್ ಮಾಡೋಣ ಅಂತ ಹಾಕ್ಕೊಂಡು ಉಪ್ಪಿನಕಾಯಿ ಮಾಡೋಣ ಅಂತ. ಈ ಖಾರ ಪುಡಿ 3 ಟೈಪ್ ತಗೊಂಡಿದ್ನಿ. ಕಾಶ್ಮೀರಿ ಚಿಲ್ಲಿ ಪೌಡರು, MTR ಚಿಲ್ಲಿ ಪೌಡರ್, ಗುಂಟೂರು ಚಿಲ್ಲಿ ಪೌಡರ್. ಈ ಸ್ಪೂನಲ್ಲಿ 3 ಸ್ಪೂನ್ಸ್ ಹಾಕಿದ್ನಿ ಫುಲ್ಲು. ಆಮೇಲೆ ಸಾಸಿವೆ ಮೆಂತ್ಯ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ನೋಡಿ. ಇಲ್ಲಿ ಮೆಂತ್ಯ ಸ್ವಲ್ಪ ಪಾಲು, ಸಾಸಿವೆ ಜಾಸ್ತಿ. ಇದು 1 ಸ್ಪೂನು ಹಾಕಿದ್ನಿ ಇದಕ್ಕೆ ಅಷ್ಟೇ. ಅದು 3 ಸ್ಪೂನು, ಇದು 1 ಸ್ಪೂನ್ ಹಾಕಿದ್ನಿ. ಬೇಕಾದರೆ ಫುಲ್ ಹಾಕಿದ್ನಿ, ಫುಲ್ಲು ಸ್ಪೂನು. ಆಮೇಲೆ ಎಣ್ಣೆ ಇದು ML ನೋಡಿ, ಇದೇ ಹಾಕ್ತೀನಿ ನಾನು ಉಪ್ಪಿನಕಾಯಿಗೆ. ಇದು ಹಾಕಿ ಚೆನ್ನಾಗಿ ಹೀಟ್ ಮಾಡಿ ಆಮೇಲೆ ಸಾಸಿವೆ ಹಾಕಿದ್ನಿ ಅಷ್ಟೇ. ಸಾಸಿವೆ ಮಾತ್ರ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿದ್ನಿ. ಈಗ ತಾನೇ ಒಗ್ಗರಣೆ ಹಾಕಿದ್ನಿ, ಸಾಸಿವೆದು ಒಗ್ಗರಣೆ ಇದನ್ನಲ್ಲಿ ಹಾಕಿಬಿಟ್ಟಿದ್ದೆ ಉಪ್ಪಿನಕಾಯಿಗೆ ಅಷ್ಟೇ. ಇಷ್ಟು ಉಪ್ಪನ್ನಲ್ಲಿ ಆಲ್ರೆಡಿ ನೆನೆಸಿದ್ನಲ್ಲ, ಅದಕ್ಕೆ ಇವಾಗ ಉಪ್ಪು ಪುಡಿ ಹಾಕ್ಕೊಳ್ಳಿಲ್ಲ. ನೋಡೋಣ, ಕಡಿಮೆ ಆದರೆ ಮಾತ್ರ ಹಾಕೊಂಡು ಅಂದ್ಕೊಂಡೆ, ಸರಿಯಾಗಿತ್ತೆ ಉಪ್ಪು ಆವಾಗ ಹಾಕಿರುವಾಗ ಅಷ್ಟೇ. ಇವತ್ತು ಇದು ಉಪ್ಪಿನಕಾಯಿ ಮಾಡಿ ಮಿಡಿ ಮಾಮಿಡಿಕಾಯಿ ನಮ್ಮ ಸ್ಟೈಲ್ನಲ್ಲಿ ನಾನು ಮಾಡಿ ತೋರಿಸಿದ್ದು ನಿಮಗೆ. ಇನ್ನು ಎಣ್ಣೆ ಸ್ವಲ್ಪ ಕಮ್ಮಿ ಆಗಿದೆ ಅನ್ನಿಸ್ತೆ, ನಾಳೆ ಸ್ವಲ್ಪ ಮೇಲೆ ಬರುತ್ತೆ, ನೋಡೋಣ. ಕಮ್ಮಿ ಆದರೆ ಮತ್ತೆ ಇದು ಸ್ವಲ್ಪ ಹಸಿದಾಗಬಾರ್ದು, ಸ್ವಲ್ಪ ಬಿಸಿ ಮಾಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಷ್ಟೇ. ನಾವು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಮಾಡಿದ್ನಿ, ಆವಕಾಯಿ ಮಾಡಿ ಇಟ್ಟಿದ್ನಿ. ಆಮೇಲೆ ಅಪ್ಲೋಡು ಮಾಡಿದ್ನಿ, ಅದೇ ನಮ್ಮದು ಡೈಲಿ ಯೂಸ್ ಮಾಡ್ತಾಯಿದ್ದೀವಿ ಆಂಧ್ರ ಸ್ಟೈಲ್ದು. ಅದು ಇದೇ ಎಣ್ಣೆ ಹಾಕ್ತೀವಿ, ಅದಕ್ಕೆ ಕೂಡ ಅಪ್ಲೋಡ್ ಮಾಡಿದ್ನಿ ಅದು ವೀಡಿಯೋನಲ್ಲಿ ಅಷ್ಟು. ಇವತ್ತು ಇದು ಮಾಡಿ ನಮ್ಮ ಸ್ಟೈಲ್ನಲ್ಲಿ ಮಾಡಿದ್ನಿ. ಥ್ಯಾಂಕ್ ಯು ವಾಚ್ ಮಾಡಿರೋದಕ್ಕೆ. ಆಮೇಲೆ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಅಷ್ಟೇ. ಇದು ಅನ್ಮಟ ಇವತ್ತು ಉಪ್ಪಿನಕಾಯಿ ತಿರುಗಿ ಮಾಡೋಣ, 1 ಮಂತ್ ಆಗೋಯ್ತಂತ ಮಾಡಿ. ಥ್ಯಾಂಕ್ ಯು.